ಹೋಗಲ್ಲ ಮುಂದೆ ಹುಬ್ಬಳ್ಳಿಗೆ ಹೆಂಗ ಬರೋದು ಬರೀ ಚಾಕು ತೊಗೊಂಡ್ಬರೋ ತೋರ್ಸೋದು ಹೊರಗ್ ಹೋಗಿ ನೀವ ಆ ಮೊಲಾ ಸಾಬ್ ಕರ್ಸವ ಚಾಕು ಅವ್ರು ಬರೋದು ಧಮ್ಕಿ ಮೇಲೆ ನಿಂತು ಚಾಕು ತೋರ್ಸೋದು ನಾನು ಬಂದೇನ್ರಿ ಯಾಕಂದ್ರೆ ಸುಮ್ನ ಬರತ್ತೀನಿ ಇಲ್ಲಿ ಬಂದಾನ್ರಿ ಮೈ ಮೇಲೆ ಹೇಕ ಬಂದ್ ಹಿಂಗ್ ಹಿಂಗ್ ಮಾಡತ್ತಾನ ನಾ ಸುಮ್ಮನೆ ಎಮ್ಮಿ ಕಡೆ ಮಾಡ್ಕೊಂಡೇನ ಅವ್ರ ಮುಕ್ಕಳಾಗ ಇಟ್ಕೊಂಡು ಹೇಳಕ್ಕ ಎಷ್ಟು ವರ್ಷ ಆದ್ರೆ ನೀವು ಮಾಡದಿದ್ ಹೊಲ ಈಗ ಈಗ ಹುಬ್ಬಳ್ಳಿ ಈಗ ಮುಂದ ಬಾ ಮುಂದ ಅಂತಾರ ಪೊಲೀಸ್ ಗಾಡಿ ಮೈ ಮೇಲೆ ತೊಂಬರತ್ತಾರ ಹಂಗ ಒಂದಿಟ್ಟು ಯಾರ್ರಿ ಹುಬ್ಬಳ್ಳಿಯವ ಇಲ್ಲಿ ಹೊಟ್ಟೆ ಕೂಳಿ ನೋಡ ನೋಡ್ರಿಂದ ಇಲ್ಲಿ ಅಷ್ಟು ಬಂದ ಹೊಡ್ಯಾಕ್ ಬರತ್ತಾರ ಹೊಡ್ಯಾಕ್ ಬಂದಾರ ಹುಡುಗರು ಅಂತೂ ಅಲ್ಲ ಬಂದ ನಮ್ ಮ್ಯಾಗ ಧಮ್ಕಿ ಮಾಡಕತ್ತಾರ ಹುಡುಗರು ಹಿಡಿದು ಒಬ್ಬ ಹೊಡ್ಯಾಕ್ ಬರತ್ತಾನ ಒಬ್ಬ ಎದಿ ಮೇಲೆ ನಿಮ್ದ್ರಿ ಅಲ್ರಿ ನಿಮ್ಗೆ ಕಬ್ಜಾ ಬಿಡನತ್ತಾರೇನ್ರಿ ಅವ್ರ ಕಬ್ಜಾ ಬಿಡ್ಬೇಕಂದ್ರೆ ಕೋರ್ಟಿಂದ ಬೇಲಿಫುಲ್ ಆರ್ಡರ್ ಬೇಕ್ರಿ ಕೋರ್ಟಿಂದ ಆರ್ಡರ್ ಕೊಟ್ಟಿಲ್ಲ ಯಾರ್ರಿ ಇವ್ರಿ ನಿಮ್ ಕಬ್ಜಾ ಬಿಡ್ಸನತ್ತಾರ ಯಾರ್ರಿ ಗಾಡಿ ಹೊಡಿಬೇಡ ಅಂತಂದ್ರ ಕೈ ಹಿಡಿದು ಜಗ್ಗ್ಯಾಡ್ ಕಡಿ ಹೋಗ್ಯಾರ ನಿಮಗ್ರಿ ಕಂಪ್ಲೇಂಟ್ ಕೊಡ್ಬೇಕೇನಿಲ್ರಿ ಹೋಗಿ ನೀವು ಹೋಗ್ರಿ ಮುಂಡ ಮುಚ್ಚಬೇಕ ಗ್ಯಾರಂಟಿನೇ ಇಲ್ಲ ಜಗ್ಗದು ಹುಬ್ಬಳ್ಳಿಯವ ಬಾಯಿಲ್ ಮುಕ್ಕಳೆ ಹಾಕೋಬ ಹಿಡಿಯೋ ಮಾಡಿ ನಾ ಕಡೆ ಬಂದೇರಿ ನಂಗೆ ಚಾಕು ತೊಗೊಂಬದನಪ್ಪ ನಾನು ಅಲ್ಲೇ ಎಮ್ಮೆ ಕಡೆ ದುಡ್ಸಿದ ನಾ ಹೆದ್ರಿ ನಾ ಸುಮ್ಮನೆ ಸರ್ದಾರಿ ಹಿಂಗ ಇನ್ ಯಾಕ ಮೈ ಮೇಲೆ ಬರತ್ತಾನಲ್ಲ ಸರ್ದಾರಿ ನಾ ಸರ್ದ್ ಬಿಟ್ಲೆ ಮತ್ತು ಹಂಗ ಏನ್ ತುಡಿಕೆ ಬಂದ ನಾನ ಸರ್ದೆ ಎಮ್ಮೆ ಕಡೆ ಮತ್ತೊಳೆ ಎಮ್ಮೆ ಆತಡಿ ಆತ ಮತ್ ಬರಲಿಲ್ಲ ಈ ಮನಿ ನಿಮ್ದರಿ ಈ ದನಕರುಗಳು ಇಲ್ಲಿದ್ರಿ ಈಗ ಹೊಲದ ಮಾಲಕ್ರ ಯಾರು ಬಂದಿಲ್ಲ ನಿಮ್ಗೆ ಮಾಲಕ್ರ ಬಂದಿಲ್ಲ ಇವರ ಮಾಲಕ್ರ ಕೈ ಮಾಡ್ದವ ಈಗ ನಿಮ್ಮ ಇಲ್ಲೇ ಈ ಹೊಲದೊಳಗ ಐತಿ ಮನಿ ಆಯ್ತು ರೀ ಕಂಪ್ಲೇಂಟ್ ಕೊಟ್ರಿ ನೀವು ಕಬ್ಜಾ ಬಿಡಕ್ ಹೋಗ್ಬೇಡ್ರಿ ನೀವು ಕೋರ್ಟಿದ್ರ ಅಲ್ಲಮ್ಮ ಅದ ನೋಡಿ ಯಾರಿಗಾದ್ರೂ ಕಬ್ಜಾ ಬಿಡ್ಬೇಕಂದ್ರೆ ಕೋರ್ಟ್ ಇಂದ್ರ ಬೇಲಿಫುಲ್ ಆರ್ಡರ್ ಬೇಕು ಅಂದ್ರೆ ಕಬ್ಜಾ ಬಿಡ್ಬೇಕು ರೀ 60-70 ವರ್ಷದಿಂದ ಅದೇನು ತನ್ನತ್ರಿ ನೀವ್ ಯಾಕೆ ಬಿಡ್ತೀರಿ ಕಾನೂನು ಐತಿ ಪೊಲೀಸ್ ಐತಿ ಕಂಪ್ಲೇಂಟ್ ಚಾಕು ತೊಗೊಂಬರತ್ತಾರ್ರಿ ಯಾರವ ಗುಂಡಾ ಮಂದಿರಿ ಎಲ್ಲಿ ಅವ್ರವ್ರ ಹುಬ್ಬಳ್ಳಿ ಗ್ಯಾಂಗ್ ರೀ ಹುಬ್ಬಳ್ಳಿ ಗ್ಯಾಂಗ ಬರೋದು ಬರೀ ಚಾಕು ತೊಗೊಂಬರೋ ತೋರ್ಸೋದು ಹೊರಗ್ ಹೋಗಿ ನೀವ ಆ ಮೊಲಾ ಸಾಬ್ ಕರ್ಸವ ಚಾಕು ಅವ್ರು ಬರೋದು ಧಮ್ಕಿ ಮೇಲೆ ನಿಂತು ಚಾಕು ತೋರ್ಸೋದು ನಾನು ಬಂದೇನ್ರಿ ಯಾಕಂದ್ರೆ ಸುಮ್ನ ಬರತ್ತೀನಿ ಇಲ್ಲಿ ಬಂದಾನ್ರಿ ಮೈ ಮೇಲೆ ಹೇಕ ಬಂದ್ ಹಿಂಗ್ ಹಿಂಗ್ ಮಾಡತ್ತಾನ ನಾ ಸುಮ್ಮನೆ ಎಮ್ಮಿ ಕಡೆ ಮಾಡ್ಕೊಂಡೇನ ಅವ್ರ ಮುಕ್ಕಳಾಗ ಇಟ್ಕೊಂಡು ಹೇಳಕ್ಕ ನೋಡ್ರಿ ಸಣ್ಣ ಮಗ ಏನ್ ಮಾಡ್ಬೇಕು ನೋಡಿ ವಿಡಿಯೋ ನಿಮ್ ಕಡೆ ಅದು ಈ ಗುಡ್ಡಕ್ಕೆ ಏನಂತ ಕರಿತಾರಮ್ಮ ಕೋಳಿ ಮಟ್ಟಿ ಅಂತ ಕರಿತಾರ್ರಿ ಇದಕ್ರಿ ಕೋಳಿ ಮಡ್ಡಿ ಅಂತ ಯಾಕೆ ಕರಿತಾರ್ರಿ ಗುಡ್ಡಕ್ಕ ಕೋಳಿ ಬಾಸ್ ಸಾಕ್ತಿದ್ರಿ ಅದಕ್ಕ ಯಾರ್ ಸಾಕ್ತಿದ್ರಿ ಕೋಳಿ ರೀ ಯಾರ್ ಕೋಳಿ ಸಾಕ್ತಿದ್ರ ನಮ್ಮ ಮಾವಾರು ಸಾಕ್ತಿದ್ರಿ ಮತ್ ಕೋಳಿ ಮಡ್ಡಿ ನಿಂಗಪ್ಪ ಅಂತಾರಲ್ರಿ ನಿಮ್ಮ ಕೋಳಿ ಮಟ್ಟಿ ನಿಂಗಪ್ಪ ಕೋಳಿ ಸಂಬಂಧ ಅಂತಾರ್ರಿ ಕೋಳಿ ಮಡ್ಡಿ ನಿಂಗಪ್ಪ ನೀವು ಕೋಳಿ ಸಾಕ್ತಿದ್ರೇನು ಇಲ್ಲೇ ಕೋಳಿ ಬಾಸ್ ಸಾಕ್ತಿದ್ರಿ ಇಲ್ಲೇ ಸರ್ ಹಿಂಗ್ರಿ ನಮ್ದು ಏಕಾಏಕಿ ಹುಬ್ಬಳ್ಳಿ ಅವ್ರಿಗೆ ಜಮೀನು ಗೊತ್ತಿಲ್ಲ ಅವ್ರಿಗೆ ಎಲ್ಲೈತಿ ಜಮೀನು ಗೊತ್ತಿಲ್ಲ ಏಕಾಏಕಿ ಅವ್ರ ಕಡೆ ವಿಚಾರಣೆ ಮಾಡೋದು ನಾ ಫಸ್ಟ್ ಹೇಳಿ ನೋಡ್ರಿ ಅವ್ರ ಜಮೀನ್ ಎಲ್ಲೈತಿ ಫಸ್ಟ್ ಪಿಟಿ ಶೀಟ್ ತಗೊಂಡು ಸರ್ವೆ ಮಾಡಿಸ್ರಿ
ಅವ್ರ ಜಮೀನು ಎಲ್ಲ ಆಜು ಬಾಜು ಎಲ್ಲರಿಗೂ ನೋಟಿಸ್ ಕೊಡ್ರಿ, ಕಾನೂನುಬದ್ಧವಾಗಿ ನೀವು ಅಳತೆ ಮಾಡಿಸ್ಕೋರಿ ಅಂತ ಹೇಳಿ. ಆದ್ರೂ ಇವ್ರು ವಿಚಾರಣೆ ಮಾಡಿಲ್ಲ. ಏಕಾಏಕಿ JCP ತಂದಾರ. ಅದು JCP ನಮ್ಮೂರ ಒಂದಲ್ಲ ಇದರಿ ಕೋಳಿಮಟ್ಟಿ ನಿಂಗಪ್ಪನ ಮಡ್ಡಿ ಅಂದ್ರೆ ಇದೇನ ಅಂತಾರ್ರಿ. ಈಗ ಯಾರಾದ್ರೂ ಕೇಳಿದ್ರೆ ಸಾಕು ಕೋಳಿಮಟ್ಟಿ ನಿಂಗಪ್ಪನ ಮಡ್ಡಿ ಅಂದ್ರೆ ಇದೇ ಮಡ್ಡಿಗೆ ಏಕಾಏಕಿ ಈ ಕೋಳಿಮಟ್ಟಿ ನಿಂಗಪ್ಪನ ಮಡ್ಡಿ ಏನ ಕರೀತಾರ ಜನ. ಇದನ್ನ ಗಡಿ ಗುರುತು ಮಾಡ್ಯಾರ. ಈ 11/1ರಲ್ಲಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಅಕ್ರಮವಾಗಿ ಮೋಜಣಿ ಮಾಡಿಸಿ ಈ ಕಲ್ಲುಗಳನ್ನು ಗುರುತು ಮಾಡ್ಯಾರ. ನೋಡ್ರಿ, ಇಲ್ಲೊಂದು ಕಲ್ಲು ಹಾಕ್ಯಾರ, ಇಲ್ಲೊಂದು ಕಲ್ಲು ಹಾಕ್ಯಾರ, ಇದೊಂದು ಕಲ್ಲು. ಈ ರೀತಿ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳನ್ನು ಈ ಜಮೀನು ಒಳಗೆ ಹಾಕ್ಯಾರ. ಇದರಲ್ಲಿ ನಾವು ಹೆಂಗೆ ಉಳುಮೆ ಮಾಡ್ಬೇಕು, ಎಲ್ಲ ಬೇಕಾದಲ್ಲಿ ಕಲ್ಲು ಹಾಕ್ಯಾರ ನೋಟಿಸ್ ಇಲ್ದಂಗೆ. ಸಣ್ಣ ಕೇರಿ ಗಿಡ, ನಮ್ಮ ತಂದೆಯವರು ಹಾಕಿ ಬೆಳೆಸಿದಂಥ ಕೇರಿ ಗಿಡ ಇದು. ಆಲದ ಮರ ಇನ್ನು ದೊಡ್ಡ ಅಲ್ಲ, ನಾವು ಸಣ್ಣವರಿದ್ದಾಗ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು ದೊಡ್ಡ ಆಲದ ಮರ. ಸುಮಾರು ನಮ್ಮ ಅಜ್ಜಾರು ಇಲ್ಲೇ ಈ ದೊಡ್ಡ ಆಲದ ಮರ ಇದು. ನಮ್ಮ ಹೊಲದಲ್ಲಿ ಸರ್ವೆ ನಂಬರ್ 11/1ರಲ್ಲಿ ಇರುವಂಥ ದೊಡ್ಡ ಆಲದ ಮರ ಇದು. ನಮ್ಮ ತಂದೆಯವರ ಪೂತಿ ಆಗಿದ್ದ ಮರಣ ಕೂಡ ಗುಡಿ ಇದೆ. 25/7/2015 ನಿಂಗಪ್ಪ ಕುಬಪ್ಪ ಅಂತ ಕೋಳಿಮಡ್ಡಿ ಏನು ಕರೀತಾರೆ ಅವ್ರ ಮರಣ ಗುಡಿ. ಅವ್ರ ತಂದೆಯವರು ಇಲ್ಲೇ ಪೋತಿ ಆಗ್ಯಾರ. ಅವ್ರ ತಂದೆಯವರು ನಿಂಗಪ್ಪ ಕುಬಪ್ಪ ಅವರು ಇಲ್ಲೇ ಪೋತಿ ಆಗ್ಯಾರ. ಮತ್ತು ನಮ್ಮ ತಂದೆನೂ ಇಲ್ಲೇ ಪೋತಿ ಆಗ್ಯಾರ. ಇಲ್ಲೇ ಸಾಕಿ ಸಲುವಿ ನಮ್ಮ ಇಲ್ಲಿ ದೊಡ್ಡ ಮಾಡಿದವರು ಅವ್ರದ್ದು ಗುಡಿ ಇದು. ಸರ್ಕಾರಿ ಗುಡ್ಡದಲ್ಲಿ ಬರುವಂಥ ಗುಡ್ಡ ಇಲ್ಲಿ JCP ತೊಗೊಂಡು ಮಣ್ಣು ಹೆರ್ಯಾರ ಈ ಜಾಗದಲ್ಲಿ. ತಂದೆಯವರ ನಿಂಗಪ್ಪ ಕುಬಪ್ಪ ಇವರು ಕೋರಿಸಿದಂಥ ಕೊಳವೆ ಕೃಷಿ ಹೊಂಡ ಇದೆ. ಸುಮಾರು ಒಂದು 20-30 ವರ್ಷದ ಹಿಂದೆ ಕೃಷಿ ಹೊಂಡ. ಇದನ್ನು JCP ತೊಗೊಂಡು ಅರ್ಧ ಮುಚ್ಚಾರ. ಈ ಗುಡ್ಡದಲ್ಲಿ ಏನದ ನಿಶಾನಿ ಕಾಣಕತ್ತೈತಿ ಅದು ಹನುಮಂತ ದೇವ್ರ ಗುಡಿ ಅಂತ. ನಾವು ಸಣ್ಣವರಿದ್ದಾಗ ಇಲ್ಲೇ ಗುಡ್ಡದ ಮೇಲೆ ಹತ್ತಿ ಮತ್ತು ಇಲ್ಲೇ ಪೂಜೆ ಮಾಡ್ಕೊಂಡ. ಇದು ಹನುಮಂತ ದೇವ್ರ ಗುಡಿ, ಮಾರುತಿ ದೇವಸ್ಥಾನ. ಈ ಗುಡ್ಡದ ಮ್ಯಾಗ ಐತಿ ಇದು. ನಾವು ಸಣ್ಣವರಿದ್ದಾಗ ಇಲ್ಲಿ ನಮ್ಮಪ್ಪ ನೀರಿನ ಕಟ್ಟಿ ಕಟ್ಸಿದ್ದು. ಅಂದ್ರೆ ನೀರು ಆ ಕಡೆ ಹಳದಿಂದ ನೀರು ಭಾಳ ಬರ್ತಿತ್ತು ಹೊಲಗಳಿಗೆ. ಆವಾಗ ನಮ್ಮ ತಂದೆಯವರು ಸುಮಾರು 30-40 ವರ್ಷಗಳ ಹಿಂದೆ ಈ ನೀರಿನ ಕಟ್ಟಿ ಕಟ್ಸಿರುವಂಥ, ಅಂದ್ರೆ ನೀರಿ ಒಡ್ಡು ಕಟ್ಸ್ಯಾರ. ಇಲ್ಲಿ ನೀರು ಕಟ್ಟದ ನೀರಿನ ಕಡೆ ಭಾಳ ಬರ್ತೈತಿ. ನೀರಿನ ಒಡ್ಡಿದ್ದು ನಾವು ಸಣ್ಣವರಿದ್ದಾಗ ನಮ್ಮ ತಂದೆಯವರು ದುಡಿದು ಕಟ್ಸಿರುವಂಥ ನೀರಿನ ಕಟ್ಟಿ ಇದೆ. ನಾನೇನು ಈ ಕಬ್ಬಿನ ಹೊಲದ ಬಾಜು ಏನೈತಲ್ಲ ದೊಡ್ಡ ಆಲದ ಮರ, ಈ ಕೆಳಗಿನ ಆಲದ ಮರ, ಮ್ಯಾಗೊಂದು ಆಲದ ಮರ ಐತಿ, ಕೆಳಗೊಂದು ಆಲದ ಮರ ಐತಿ. ನಾವು ಸಣ್ಣವರಿದ್ದಾಗ ಇಲ್ಲೇ ಹುಟ್ಟಿ ಬೆಳೆದವರು. ಸಣ್ಣ ಗುಡ್ಡ ಐತಿ ನೋಡ್ರಿ, JCP ತೊಗೊಂಡು ಈಗ ಮೊನ್ನೆ ದಾಳಿ ಮಾಡಿ ಗುಡ್ಡ ಇದನ್ನ ಕೋಳಿಮಡ್ಡಿ ಅಂತಾರೆ. ಅಂದ್ರೆ ಈ ಕೋಳಿಮಡ್ಡಿ ಅಂತ ಹೆಸರು ಕರೆದ ಕೋಳಿಮಡ್ಡಿ ಅಂತೇಳಿ ನಮ್ಮಪ್ಪ ಕೋಳಿಮಡ್ಡಿ ನಿಂಗಪ್ಪ ಅಂತ ಕರೀತಾರೆ. ಇದನ್ನ ಕೋಳಿಮಡ್ಡಿ ನಿಂಗಪ್ಪ ಅಂತ ಜಮೀನು ಯಾವ ತೋರಿಸಿದ್ರೆ ಇದೆ ಸೀದಾ ಈ ಸರಿ ನಮ್ಮ ಕೋಳಿಮಡ್ಡಿ ನಿಂಗಪ್ಪನ ಮಡ್ಡಿ ಅಂದ್ರೆ ಇದೆ ಅಂತಾರೆ. ಅಂದ್ರೆ ಇಲ್ಲೇ ನಮ್ಮ ಅಜ್ಜಾರು ಕೋಳಿ ಸಾಕ್ತಿದ್ರು, ನಮ್ಮ ತಂದೆರು ಕೋಳಿ ಎಲ್ಲ ಸಾಕಿಸಲು ಇಲ್ಲೇ ದುಡ್ಡು ಮಾಡ್ಯಾರ. ನಾವು ಇಲ್ಲೇ ಗುಡ್ದಾಗಿದ್ದಾವೆ. ಈಗೀಗ ಊರಕ್ಕೆ ಹೋಗಿ ಒಂದು 10-15 ವರ್ಷ ಆಯ್ತು. ನಾವು ಪಾರ ಈ ಮಾರ್ಗವಾಗಿ JCP ತೊಗೊಂಡು ಬಂದು ಅಳತಿ ಮಾಡ್ಕೊಂಡು ಆ JCPಗೆ ನಂಬರ್ ಪ್ಲೇಟ್ ತೆಗೆದ ಕ್ಯಾಸೆ ಯಾರಿಗೂ ಆಜುಬಾಜು ನೋಟಿಸ್ ಇಲ್ಲ. ಹಂಗೆ ಪಾರ ನೋಟಿಸ್ ಕಲ್ಲು ಹಾಕ್ಯಾರ. ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಆಜುಬಾಜು ಏನು ನೋಟಿಸ್ ಇಲ್ಲ. 11/2 ಖರೀದಿ ಹಿಡಿದೇವು ಅಂತ ಹೇಳಿ 11/1 ಕಲ್ಲು ಹಾಕ್ಯಾರ ಇವ್ರು. ಹಿಂಗೆ ಪಾರ ಐತೆ. ಅಲ್ಲಿ ನಮ್ಮ ತಾಯಿ ಅದಾಳ ಸೀತಾವ ಅಂತೇಳಿ, ಇಲ್ಲಿ ಪಾರ ಹಿಂಗೆ ಕಲ್ಲು ಹಾಕ್ಯಾರ. ಯಾಕಂದ್ರೆ ಇಲ್ಲಿ 11/1 ಹಾಕಿ ಇದು ಆ್ಯಕ್ಚುಲಿ ಇನ್ನು ಇದು ಮೂಲ ಸರ್ಕಾರಿ ಗುಡ್ಡಗಾಡು ಪ್ರದೇಶ. ಈಗ ಇನ್ನು ರಿಸರ್ವ್ ಫಾರೆಸ್ಟ್ ಹೆಸರಲ್ಲೇ ಐತಿ. ರಿಸರ್ವ್ ಫಾರೆಸ್ಟ್ ಮತ್ತು ಬಗರ್ ಹುಕುಂ ಸಾಗುವಳಿ ಕಮಿಟಿ ಒಳಗೆ ಐತಿ ಜಮೀನು. ನಾವು ಸುಮಾರು 56 ವರ್ಷದಿಂದ ಸಾಗುವಳಿಕೆ ಮಾಡ್ಕೊಂಡ್ಬಂದಿರಿ. ಈ ಜಮೀನು ನಮಗೆ ಸಕ್ರಮ ಮಾಡ್ಬೇಕಂತೇಳಿ ಬಗೂರ್ ಹಕ್ಕು ಕಮಿಟಿ ಒಳಗೆ ಆಲ್ರೆಡಿ ನಾವು ಇದನ್ನು ಮಾಡೇವಿ. ಅದ್ರ ಪ್ರಕಾರ ಸರ್ಕಾರದವ್ರಿಗೆ ಇದನ್ನು ಸರ್ವೆ ಮಾಡಿ ಅಳತೆ ಮಾಡಿ PT ಶೀಟ್ ತಯಾರು ಮಾಡ್ಯಾರ, ಪೋಡಿ ಶೀಟ್ ರೆಡಿ ಮಾಡ್ಯಾರ. ಸರ್ಕಾರ ಬೂ ದಾಖಲೆ ಸರ್ವೇದರ್ ಬಂದು ಪೋಡಿ ಶೀಟ್ ರೆಡಿ ಮಾಡ್ಯಾರ. ಇದಕ್ಕೆ ಎಂಥ ದೊಡ್ಡ ಕಲ್ಲು ಹಾಕ್ಯಾರ ನೋಡ್ರಿ. ಕಲ್ಲು ಹಾಕಿ ಹೆಂಗೆ ಜಾಗ ಗುರುತು ಮಾಡಿ 11/2 ಅಂತೇಳಿ 11/1 ಜಾಗ ಕಲ್ಲು ಹಾಕಿ ಗುರುತು ಮಾಡ್ಕೊಂಡಾರ. ಆ ಹುಬ್ಬಳ್ಳಿ ಅವರಿಗೆ ಆ GPA ಮೂಲಕ ಮಾಲಕರಿಗಾಗ್ರಿ ಆ ಮಾಲಕರಿಗೆ ಜಮೀನು ಗೊತ್ತಿರೋಂಗಿಲ್ಲ. ಹಂಗೆ ಯಾರಿಗಾರ ರೊಕ್ಕ ಕೊಡೋದು, ಯಾರ್ದಾರ ಜಮೀನಿಗೆ ಬಂದು ಕಲ್ಲು ಹಾಕೋದು. ಕಲ್ಲು ಹಾಕ್ಯಾರ. ಆ್ಯಕ್ಚುಲಿ ನಾವು ಪೂರ್ವಜರ ಕಾಲದಿಂದ ಮಾಡ್ಕೊಂಬಂದ ಈ ವರ್ಷ ನೋಡ್ರಿ ನಮ್ಗೆ ಯಾವುದೇ ರೀತಿ ಜಮೀನು ಹೆಂಗೆ ಉಳುಮೆ ಮಾಡ್ಬೇಕನ್ನೋದು ಹದಗೆಡಿಸ್ಬಿಟ್ಟಾರ. ನಮ್ಮ ಅಣ್ಣತಮ್ಮರಂತೂ ಊರು ಬಿಟ್ಟು ಓಡಿ ಹೋಗ್ಬಿಟ್ಟಾರ. ನಮ್ಮ ಅಣ್ಣ ಅಂತೂ ಗುಳೇನು ಹೋಗ್ಯಾನ, ಬೇಡಪ್ಪ ಅಂತೇಳಿ. ಈ ದೇಸಾರ್ ಜಮೀನಿಗೆ ಅಂತ ದೇಸಾರ್ ಜಮೀನು ಇರುವುದು 11/2. ಅವ್ರ ಜಮೀನು ಅವ್ರಿಗೆ ಇಲ್ಲಂತ ಗೊತ್ತಿಲ್ಲ. ಈಗ ಸರ್ಕಾರದವ್ರು ಪೋಡಿ ಶೀಟ್ ತಯಾರಿ ಮಾಡ್ಯಾರ. ಬಗೂರ್ ಹುಕುಂ ಸಾಗುವಳಿ ಪ್ರಕಾರ ಪೋಡಿ ಶೀಟ್ ರೆಡಿ ಮಾಡ್ಯಾರ. ಅದಕ್ಕೆ ಇವ್ರು ದೇಸಾರ್ ಜಮೀನು ಹೌದು. ಆ ದೇಸಾರ್ ಇನ್ನೂವರೆಗೆ ಯಾರು ನೋಡಿ ಮಾಲಕರು ಯಾರಂತ ಯಾರಿಗೂ ಸಹಿತ ಗೊತ್ತಿಲ್ಲ. ಇವ್ರಿಗೆ ಜಮೀನು ಗೊತ್ತಿಲ್ಲ. ಆ GPA ಹೋಲ್ಡರ್ ಮುಖಾಂತರ ಇವ್ರು ಖರೀದಿ ಮಾಡ್ಕೊಂಡು ಏಕಾಏಕಿ ಬಂದು ಜಮೀನು ಬಂದು ಕಲ್ಲು ಹಾಕ್ತಾರೆ. ಆಜುಬಾಜು ಅವ್ರಿಗೆ ನೋಟಿಸ್ ಇಲ್ಲ, ಅಕ್ರಮವಾಗಿ ಮೋಜಣಿ ಮಾಡ್ಸತ್ತಾರ.